ಹಂ ಸೋ ಹಂ ಸೋ ಹಂ ಸೋ ಗುರುವಿನ ಗುಲಾಮನಾದರೆ ಮಾತ್ರ ನನ್ನ ಮುಕ್ತಿ ದೊರೆಯುತ್ತದೆ. ಈ ಯೋಗ ಶಿಬಿರದಲ್ಲಿ ಯೋಗ ಪ್ರಾಣಾಯಾಮ ಧ್ಯಾನ ಇವು ನಮಗೆ ಮೊದಲಿಗೆ ಹೇಳ್ಬೇಕಾದ್ರೆ ನಾವು ಬೆಳಗ್ಗೆ ಹೇಳೋದೇ ಯೋಗ. ನಾವು 5:30 ಎದ್ಬಿಟ್ಟು ಕೂತ್ಕೊಂತೀವಲ್ಲ ಅದನ್ನೇ ಯೋಗ. ಆ ಯೋಗ ಈ ಪ್ರಾರಂಭಕ್ಕೆ ಕಾರಣ ನಮ್ಮ ಗುರುಜಿ. ಅದಕ್ಕೋಸ್ಕರ ನಾವು ಈ ಗುರುಜಿಯವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿಯೇ. ನಾವು ಯೋಗ ಮಾಡಲಿ ಬಿಡಲಿ, ನಾವು ಬೆಳಗ್ಗೆ ಎದ್ದು ಬಂದು ಇಲ್ಲಿ ಒಂದು ನಿಮಿಷ ನಾನೊಂದು ಹೆಚ್ಚಿಗೆ ಮಾಡಿಲ್ಲ. ಆದರೂ ಕೂಡ ನೀವು ಅದು ಕೂಡ ನೋಡಿ, ಎಲ್ಲ ಸಂಘ ಅಂದರೆ ಎಲ್ಲರ ಜೊತೆ ಮಾಡೋದೇ ನಮಗೊಂದು ಯೋಗ. ನಾವು ಒಬ್ರಿಬ್ಬರು ಮಾಡೋಕ್ಕಾಗಲ್ಲ. ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಲಕ್ಷ್ಮೀನಾರಾಯಣ, ನಮ್ಮ ಜಗದೀಶನ, ಕೀರ್ತಿ, ಬಸವರಾಜ್ ಅವರೆಲ್ಲ ಡೈಲಿ ಬರ್ತಾರೆ. ಆದರೂ ನಾವು ವಾರಕ್ಕೆ ಒಂದು ದಿವಸ 2 ದಿವಸ ಬರ್ತೀವಿ. ಅದು ನಮ್ಗೆ ಮನಸ್ಸು ಹೋಗುತ್ತೆ, ಎದ್ದು ಹೋಗ್ಬೇಕಲ್ಲ, ಕೂತ್ರೆ ನಮಗೆ ಇವತ್ತೊಂದು ಏನೋ ಒಂದು ಉಲ್ಲಾಸ, ಏನೋ ಒಂದು ಉತ್ಸಾಹ ಆಗುತ್ತೆ ಅಂತ. ಅದರಿಂದ ಹೇಳ್ಬೋದು. ವಿಶೇಷವಾಗಿ ಈ 2 ಮಕ್ಕಳು ಫಸ್ಟಿಂದ ಕೊನೆವರೆಗೂ ಗುರುಜಿ ನಿಮ್ಮ ಯೋಗನ ಭಾಳ ಎಂಜಾಯ್ ಮಾಡಿದ್ದಾರೆ ಅಂತೇಳಿ ಭಾವಿಸ್ತೀನಿ. ಎಲ್ರಿಗೂ ನನ್ನ ಸಹೋದರರಿಗೆ ಮತ್ತು ನನ್ನ ಸಹೋದರಿಗೆ ನಮಸ್ಕಾರ ಮಾಡ್ತಾ, ಮೊದಲು ಚೇತನ್ ಗುರೂಜಿ ಅಂತಂದರೆ ನನ್ನದೊಂದು ಅಭ್ಯಾಸ, ಬೆಳಗ್ಗೆ ಎದ್ದ ತಕ್ಷಣ ರೇಡಿಯೋ ಆನ್ ಮಾಡಿದೆ. ಫಸ್ಟು ರೇಡಿಯೋ ಆನ್ ಮಾಡಿದ್ರೆ ಅವ್ರದ್ದು ಯೋಗ ಬರ್ತಾ ಇತ್ತು. ಆ್ಯಕ್ಚುಲಿ ನಾನು ಅವ್ರನ್ನ ನೋಡಿರಲಿಲ್ಲ. ತುಂಬ ಥ್ಯಾಂಕ್ಸ್, ನಾನು ನೋಡಿದ್ದೆ, ಅದಕ್ಕೋಸ್ಕರನೇ ಬಂದೆ ನಾನು. ಮತ್ತು ಇವ್ರದ್ದು ಎಲ್ಲ ಆ್ಯಕ್ಚುಲಿ ನಾನು ಯೋಗ ಮಾಡ್ತೇನೆ. ನಮ್ಮ ಗರ್ಲ್ಸ್ ಕಾಲೇಜ್ ಇದಿದೆ, ಹಾಸ್ಟೆಲ್, ಅಲ್ಲಿಗೆ ಹೋಗ್ತೇನೆ, ಮಕ್ಕಳಿಗರು ಕಲ್ಯಾಣ ಇದರಲ್ಲಿ. ಅಲ್ಲಿ ಯೋಗ ಕ್ಲಾಸ್ ಹೇಳ್ಕೊಡೋದಕ್ಕೆ ಹೋಗ್ತೇವೆ. ಇವ್ರನ್ನ ನೋಡಿದ ತಕ್ಷಣ ನನಗೆ ಮಾತಾಡಿಸ್ಬೇಕು, ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಬಂದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ವಸ್ತು ಕೇಳ್ಕೊಂಡೆ. ಅವರು ಒಂದೊಂದು ಮಾತು ಹೇಳ್ತಾರಲ್ಲ, ಹಾಸ್ಯವಾಗಿ ಒಂದೊಂದು ಕತೆ. ಆ್ಯಕ್ಚುಲಿ ಅವರು ಲಿಸ್ಟ್ ಕೊಡ್ತಾರೆ, ನಾಳೆ ಮಾರಾಟಕ್ಕಿದೆ, ಅದು ಎಂಥ ಮಾತು ಮಾರಾಟಕ್ಕಿದೆ ಅಂತಂದ್ರೆ, ನಾನು ಅವತ್ತು ದಿನ ಎಲ್ಲ ಯೋಚನೆ ಮಾಡಿದ್ದು, ಎಂಥ ಮಾತು ಮಾರಾಟಕ್ಕಿದೆ, ಎಂಥದ್ದು ಇದು ಮಾರಾಟಕ್ಕೆ. ಆಮೇಲೆ ನಮ್ಮನೆಗೆ ಹೋಗಿ ಪ್ರತಿಯೊಂದು ನಮ್ಮನೆಯವ್ರಿಗೆ ಹೇಳೋದೊಂದು ಅಭ್ಯಾಸ ನನಗೆ. ಎಂಥದ್ದಿರ್ಬೇಕು ಯಾಕೆ ಅದು ಹೋಗಿ ಹೇಳಿದಕ್ಕೆ ಅವ್ರು ನಗಾಡಿರ್ತಿದ್ರು. ಮತ್ತು ಇನ್ನೊಂದು ಅಷ್ಟೇ, ಎಲ್ಲ ಉಪಕಥೆಗಳು. ಆ್ಯಕ್ಚುಲಿ ನಮ್ಗೆ ಐಡಿಯಾಸೇ ಇರಲ್ಲ, ಆ ಥರ ಹಾಸ್ಯವಾಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನನಗೆ ತುಂಬ ಖುಷಿ ಆಯಿತು. ಇಷ್ಟು ಓಕೆ, ಎಲ್ರಿಗೂ ಧನ್ಯವಾದಗಳು. ಬಂಧುಗಳೇ, ನನ್ನ ಸ್ನೇಹಿತರೆ, ಇವತ್ತು ತುಂಬ ಒಳ್ಳೆಯ ಸಂತೋಷವಾದ ದಿನ. ನಾನು ಸುಮಾರು ಯೋಗ ಬ್ಯಾಚ್ಗಳಿಗೆ ಹೋಗಿದ್ದೀನಿ. ಗುರುವೇಗೌಡ ಕಲ್ಯಾಣ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಜೊತೆ ಎಲ್ಲರ ಜೊತೆಲೂ ಮಾಡಿದ್ದೀನಿ. ಬಟ್ ರೆಗ್ಯುಲರ್ ಮಾಡೋಕ್ಕಲ್ಲ, ನಮ್ಮ ಕೆಲಸದ ಇದರಿಂದ ನಾವು ಟೈಮ್ ಮಾಡೋಕ್ಕಲ್ಲ. ಮನೆಯಲ್ಲೇ ಮಾಡ್ತೀವಿ, ಜೊತೆಲಿ ಅದು ಮಾಡೋದ್ರ ಜೊತೆಲಿ ಇವರೆಲ್ಲರ ಜೊತೆಲಿ ಸೇರ್ಕೊಂಡು ಮಾಡಿದ್ದೀವಿ ಆಲ್ಮೋಸ್ಟ್ ಅಲ್ಲ. ಇವತ್ತು ಒಂದು ವಿಶೇಷವಾದಂಥ ಶಿಬಿರ. ಏಕೆಂದರೆ ನಮ್ಮ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಆ ಮಕ್ಕಳನ್ನ ಎಬ್ಬರಿಸ್ಕೊಂಡು ಕರ್ಕೊಂಬಂದಿದೆ. ಅದಕ್ಕೆ ನಮ್ಮ ಮಕ್ಕಳು ಸಪೋರ್ಟ್ ಮಾಡಿದ್ದಾರೆ. ಇದಕ್ಕೆ ಸಪೋರ್ಟ್ ಮಾಡಿದಂಥ ನಮ್ಮ ಗುರುಗಳಿಗೆ ಮತ್ತು ನಮ್ಮ ಲಯನ್ಸ್ ಸೇವಾ ಸಂಸ್ಥೆಗೆ ಮತ್ತು ಇರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ಎಲ್ರಿಗೂ ಧನ್ಯವಾದ. ಈ ಅವಕಾಶವನ್ನು ಸಕಲೇಶ್ಪುರ ಜನತೆಗೆ ಮಾಡಿಕೊಟ್ಟಂಥ ಎಲ್ರಿಗೂ, ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ರಿಗೂ, ಪ್ರತಿಯೊಬ್ಬರು ಕಾರಣರಿದ್ದೀರ. ಪರ್ಟಿಕ್ಯುಲರ್ ಹೆಸರು ಹೇಳೋಕ್ಕೆ ಹೋಗಲ್ಲ. ಅವರೆಲ್ರಿಗೂ
ದೇವರು ಭಗವಂತ ಒಳ್ಳೇದು ಮಾಡಲಿ. ನಿಮ್ಮ ಪರಿಚಯ ಹೇಳಿ. ನಾವು ಜಗದೀಶ್ ಅಂತ, ಇಲ್ಲೇ ಸಕಲೇಶ್ಪುರ ಪೊಲೀಸ್ನವ್ರು, ಗೊತ್ತು, ಎಲ್ರಿಗೂ ಗೊತ್ತು, ನೋಡಿದ್ದಾರೆ. ಮಾನಸಿಕವಾಗಿ ದೈಹಿಕವಾಗಿ ಒಬ್ಬ ವ್ಯಕ್ತಿ ಫಿಟ್ ಇರಬೇಕು ಅಂತಂದ್ರೆ ಸರಳ ವ್ಯಾಯಾಮದ ಜೊತೆಗೆ ಯೋಗಾಭ್ಯಾಸ ತುಂಬ ಮುಖ್ಯ. ಇವತ್ತು ಗುರುಗಳು ಹೇಳ್ದಂಗೆ ಬೇರೆ ಬೇರೆ ದೇಶಗಳಲ್ಲೆಲ್ಲ ಯೋಗ ಕೇಂದ್ರಗಳನ್ನೆಲ್ಲ ನಾವು ಓಪನ್ ಮಾಡ್ತಿದ್ದಾರೆ ಅಂತ ಗುರುಗಳೇ ನಾವು ದಿವಸ ಟಿ ವಿನಲ್ಲಿ ಮಾಧ್ಯಮಗಳಲ್ಲಿ ನೋಡ್ತೇವೆ. ಬಟ್ ಆದರೆ ನಮ್ಮ ಭಾರತದಲ್ಲಿ ನಾವು ಭಾರತೀಯ ಸಂಸ್ಕೃತಿನೇ ನಾವು ಮರೆತು ಇವತ್ತು ಏನು ಪಿಜ್ಜಾ ಸೆಂಟ್ರು ಮತ್ತು ಬೇರೆ ಬೇರೆ ಆರೋಗ್ಯಕ್ಕೆ ಹಾನಿಕಾರವಾದಂಥ ವಿದೇಶಿಯದಿಂದ ಬಂದಂಥ ಎಷ್ಟೋ ಬೇಡವಾದಂಥವುಗಳನ್ನೆಲ್ಲ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಅದ್ರ ಜೊತೆಲಿ ಅಂಥ ಕಾಂಪಿಟೇಷನ್ ಇರೋ ಜಗತ್ತಿನಲ್ಲಿ ಇವತ್ತು ನಾವು ನಮ್ಮ ಭಾರತದ ಮೂಲ ಪರಂಪರೆಯಾದಂಥ